ಈಗ ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.5 ಅಲ್ಲಿ 5th ಕ್ವೆಶ್ಚನ್ ಮಾಡ್ತಿದ್ದೇವೆ. ಡ್ರಾ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್ಸ್ ಫಾರ್ ದ ಈಚ್ ಆಫ್ ದಿ ಫಾಲೋವಿಂಗ್. ಫಸ್ಟ್ ಆಫ್ ಆಲ್ ನೋಡಿ ಎ ಯೂನಿಯನ್ ಬಿ, ಅದಕ್ಕೆ ಕಾಂಪ್ಲಿಮೆಂಟ್ ತಗೋಬೇಕು. ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಬಿ ಇದೆ, ಅದಕ್ಕೆ ಕಾಂಪ್ಲಿಮೆಂಟ್. ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಬಿ ಮಾಡೋಣ. ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ ಅಂತ ಹೇಳಿದರೆ ಎ ಮತ್ತು ಬಿ ಎರಡು ಕಾಮನ್. ಇದು ಎ ಇದೆ, ಇದು ಬಿ ಇದೆ. ಸೊ ಇದು ಎ ಯೂನಿಯನ್ ಬಿ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ, ಎರಡೂ ಬರುತ್ತೆ, ಎರಡರದ್ದು ಎಲಿಮೆಂಟ್ಸ್. ಆದರೆ ನಮಗೇನೆಂದರೆ ಕಾಂಪ್ಲಿಮೆಂಟ್ ತೊಗೋಬೇಕಂದಿದ್ದಾರೆ. ಸೊ ಇವಾಗ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಇವಾಗ ಈ ಡಯಾಗ್ರಾಮ್ನ ಬಿಟ್ಟು, ಇದು ಶೇಡ್ ಆಗಿ ಡಯಾಗ್ರಾಮ್ ಬಿಟ್ಟು ಬಾಕಿದೆಲ್ಲ ಡಯಾಗ್ರಾಮ್ ಶೇಡ್ ಮಾಡಬೇಕು. ಅಂದರೆ ಇದು 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 ಅದಾದ ನಂತರ ಇದು ಸರ್ಕಲ್ ಮತ್ತು ಈ ಮಿಡಲ್ ಲೈನ್ ಕಾಮನ್ ರೀಜನ್ ಇದೆಲ್ಲ ಇದನ್ನು ಮುಟ್ಟಬಾರ್ದು, ಈ 3 ರೀಜನ್ ಮುಟ್ಟಲೇಬಾರ್ದು. ಹಾಗೆ ಶೇಡ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ನೋಡಿ ಎ ಯೂನಿಯನ್ ಬಿಯಲ್ಲಿ ಇದೆಲ್ಲ ಬಂತು, ಎ ಯೂನಿಯನ್ ಬಿ ಈ ಕಾಂಪ್ಲಿಮೆಂಟ್ನಲ್ಲಿ ಇದು ಬರಲಿಲ್ಲ, ಬಾಕಿದೆಲ್ಲ ಬಂದಿದೆ. ಎರಡನೇದು ನೋಡಿ, ಎರಡನೇದಿದೆ ಇದು ಎ ಇಂಟರ್ಸೆಕ್ಷನ್, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್, ಇದ್ರ ಮಿಡಲ್ಲಿ ಇಂಟರ್ಸೆಕ್ಷನ್. ಇದರೊಳಗೆ 3 ಡಯಾಗ್ರಾಮ್ ಬರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ ಎ ಯೂನಿಯನ್ ಬಿ, ಇದು ಎ ಕಾಂಪ್ಲಿಮೆಂಟ್. ಎ ಕಾಂಪ್ಲಿಮೆಂಟ್ ಅಂದರೆ ಎನ ಬಿಟ್ಟು ಬಾಕಿದೆಲ್ಲ ಶೇಡ್ ಮಾಡಬೇಕು. ಅಂದರೆ ಇದು ಇದು ಈ ಕಾಮನ್ ರೀಜನ್ ಇದೆಯಲ್ಲ, ಇದು ಒಂದು ಸರ್ಕಲ್ನಲ್ಲಿ ಕಾಮನ್ ರೀಜನ್, ಇದನ್ನು ಕೂಡ ಇದನ್ನು ಮಾಡಬಾರ್ದು. ಬಿನ ಕಂಪ್ಲೀಟಾಗಿ ಮಾಡಿ, ಆದರೆ ಕಾಮನ್ ರೀಜನ್ ಮಾಡೋಕ್ಕೆ ಹೋಗಬೇಡಿ. ಬಿ ಕಾಂಪ್ಲಿಮೆಂಟ್ ನೋಡಿ, ಬಿ ಕಾಂಪ್ಲಿಮೆಂಟ್ನಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ಇಂಟರ್ಸೆಕ್ಷನ್ ತೊಗೋಬೇಕಂತೆ, ಇದು ಬಿ ಕಾಂಪ್ಲಿಮೆಂಟ್ ಅಂತೆ. ಬಿ ಕಾಂಪ್ಲಿಮೆಂಟ್ನಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಈ ಕಾಮನ್ ರೀಜನ್ ಮಾಡಬೇಡಿ, ಯಾಕೆಂದರೆ ಬಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು. ಸೊ ದಿಸ್ ಇಸ್ ಬಿ ಕಾಂಪ್ಲಿಮೆಂಟ್. ಇವಾಗ ನೋಡಿ ಇಂಟರ್ಸೆಕ್ಷನ್ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಇದರೊಳಗೆ ಈ ಡಯಾಗ್ರಾಮ್ ತೊಗೊಂಡು ಇದ್ರ ಮೇಲೆ ಇಟ್ಟರೆ ಏನು ಕಾಣಿಸುತ್ತೆ, ಇದರೊಳಗೆ ಶೇಡೆಡ್ ರೀಜನ್ ಏನಿದೆ, ಶೇಡೆಡ್ ಇದರೊಳಗೆ ಐತಲ್ಲ, ಇದನ್ನು ತೊಗೊಂಡೋಗಿ ಇದರೊಳಗೆ ಇಟ್ಟರೆ ಕಾಮನ್ ರೀಜನ್ ಹುಡುಕ್ತಿದ್ದೇವೆ. ಇದರೊಳಗೆ ಶೇಡೆಡ್ ಇಲ್ಲ, ಇದು ಶೇಡೆಡ್ ಇದೆ, ಅಂದರೆ ಇದು ಬರಲ್ಲ. ಇದು ಶೇಡೆಡ್ ಇದೆ, ಇದು ಶೇಡೆಡ್ ಇಲ್ಲ. ಸೊ ಇಟ್ ವಿಲ್ ನಾಟ್ ಕಮ್. ಸೊ ಇಟ್ ವಿಲ್ ಬಿ, ಇದನ್ನು ಬಿಟ್ಟು ಕಾಮನ್ ರೀಜನ್ ಅಂತ ಹೇಳಿದರೆ ಹೊರಗಿಂದಷ್ಟೇ ಮಾಡಬೇಕು. ನೀವು ಕೇಳ್ಬೋದು ಇದಂತೂ ಮಾಡಿಲ್ಲ ಸರ್, ಅದು ನೋಡಿ ಇಂಟರ್ಸೆಕ್ಷನ್ನಲ್ಲಿ ಅದು ಕಾಮನ್ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಎ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಎ ಕಾಂಪ್ಲಿಮೆಂಟ್ ಎಲ್ಲ ಬಂದಿದೆ, ಬಿ ಕಾಂಪ್ಲಿಮೆಂಟ್ ಅಂದರೆ ಬಿ ಕಾಂಪ್ಲಿಮೆಂಟ್ ಎಲ್ಲ ಬಂದಿದೆ. ಸೊ ಇದನ್ನು ತೊಗೊಳಂಗಿಲ್ಲ, ಎ ಮತ್ತು ಬಿ ತೊಗೊಳಂಗಿಲ್ಲ. ಇದು ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಆಗಿದೆ. ಮೂರನೇ ನೋಡಿ, ಸೊ ಇಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಲ್ಲಿದೆ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಫಸ್ಟ್ ಆಫ್ ಆಲ್ ಎ ಮತ್ತು ಬಿ ಇಂಟರ್ಸೆಕ್ಷನ್ ತೊಗೊಳ್ಳೋಣ. ಎ ಮತ್ತು ಬಿ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಅಂತ ಹೇಳಿದರೆ ಇದು ಬರುತ್ತೆ. ಓಕೆ, ಇಂಟರ್ಸೆಕ್ಷನ್. ಮತ್ತು ಎ ಮತ್ತು ಬಿ ಕಾಂಪ್ಲಿಮೆಂಟ್, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಈ ರೀಜನ್ ಬಿಟ್ಟು ಬಾಕಿದೆಲ್ಲ ಶೇಡ್ ಮಾಡಬೇಕು. ಇದನ್ನು ನೋಡಿ, ಇದನ್ನು ಶೇಡ್ ಮಾಡೋಕ್ಕೆ ಹೋಗಬೇಡಿ, ಇದನ್ನು ಹಾಗೆ ಬಿಡಿ. ನಾಲ್ಕನೇದು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಫಸ್ಟ್ ಆಫ್ ಆಲ್ ಎ ಕಾಂಪ್ಲಿಮೆಂಟ್ ನೋಡೋಣ. ಎ ಇದಿದೆ, ಎ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಎನ ಬಿಟ್ಟು ಬಾಕಿದೆಲ್ಲ ಮಾಡಬೇಕು. ಸಾರಿ, ಇದಿಷ್ಟು ಸರ್ಕಲ್ನ ಎಲ್ಲ ಮಾಡಿ, ಬಿನೂ ಮಾಡಿ, ಆದರೆ ಕಾಮನ್ ರೀಜನ್ ಮಾಡೋಕ್ಕೆ ಹೋಗಬೇಡಿ. ಬಿನೂ ಬರುತ್ತೆ. ಸೊ ಇದು ರೀಜನ್ ಇದೆಯಲ್ಲ, ಇದು ಸರ್ಕಲ್, ಇದಕ್ಕೆ ಮಾಡೋಕ್ಕೆ ಹೋಗಬೇಡಿ. ಇದಾಯಿತು ಎ ಕಾಂಪ್ಲಿಮೆಂಟ್. ಇವಾಗ ಬಿ ಕಾಂಪ್ಲಿಮೆಂಟ್. ಬಿ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಎಲ್ಲ ಶೇಡ್ ಮಾಡಿ, ಬಿ ಒಂದು ಬಿಟ್ಟು, ಅಂದರೆ ಏನೂ ಬರುತ್ತೆ ಎಲ್ಲ.
ಸೊ ಹೀಗೆ ಬರುತ್ತೆ. ಈ ಕಾಮನ್ ರೀಜನ್ ಶೇಡ್ ಮಾಡಬೇಡಿ, ಇದು ಫುಲ್ ಸರ್ಕಲ್ನ ಶೇಡ್ ಮಾಡೋಕ್ಕೆ ಹೋಗಬೇಡಿ, ಇದು ಬಿ ಕಾಂಪ್ಲಿಮೆಂಟ್ ಆಗಿದೆ. ಇವಾಗ ಬರುತ್ತೆ ಎ ಮತ್ತು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್, ಇದೇ ಹೇಳಿದ್ದಾರೆ ನಮಗೆ. ಸೊ ಇಲ್ಲೇನಾಗುತ್ತೆ, ಇದರೊಳಗೆ ಫಸ್ಟ್ ಆಫ್ ಆಲ್ ಇದರೊಳಗೆ ಶೇಡ್ ಆಗಿದೆ, ಇದರೊಳಗೂ ಶೇಡ್ ಆಗಿದ್ದ ರೀಜನ್ ಒಂದು ಸಲ ಶೇಡ್ ಆದ್ರೂ ಎಲ್ಲ ಬರುತ್ತೆ. ಇದ್ರೊಳಗೆ ಶೇಡ್ ಆಗಿಲ್ಲ ಅಂದರೆ ಇದೊಂದೇ ಶೇಡ್ ಆಗಿಲ್ಲ, ಬಾಕಿದೆಲ್ಲ ಶೇಡ್ ಆಗಿದೆ ನೋಡಿ. ಫಸ್ಟ್ ಆಫ್ ಆಲ್ ಎ ಕಾಂಪ್ಲಿಮೆಂಟ್ ಮಾಡಿಬಿಡೋಣೆಲ್ಲ. ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್. ಓಕೆ, ಇವಾಗ ಬಿ ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಇದೆಲ್ಲ ರೀಜನು ಬರುತ್ತೆ. ಸೊ ಇದಾಗುತ್ತೆ ಎ ಕಾಂಪ್ಲಿಮೆಂಟ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಸೊ ಇದಾಗಿತ್ತು ಎಲ್ಲ ವೆನ್ ಡಯಾಗ್ರಾಮ್ಸ್. ಇದು ನೋಡಿ ಪ್ರಾಕ್ಟಿಕಲಿ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಾಗಲಿ ಎಲ್ಲಾದರೂ ಯೂಸ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.